ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ಪ್ರಯುಕ್ತ ಸ್ವಲ್ಪ ಜಾಸ್ತಿ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಶ್ರವಣ ಮಾಸವನ್ನಾಗಿ ಆಚರಣೆ ಮಾಡಲು ಉದ್ದೇಶಪೂರ್ವಕವಾಗಿ ಸತತವಾಗಿ ಈ ತಿಂಗಳ ಪರ್ಯಂತರ ಈ ವಚನ ಸಂಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಒಂದು ಶುಭ ಸಂಜೆಯ ಶುಭ ವಚನ ಸಂಸ್ಕಾರ ಸತ್ಸಂಗದಲ್ಲಿ ಮೊಟ್ಟ ಮೊದಲನೆಯದಾಗಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಆಹ್ವಾನಿಸುತ್ತಾ ಪ್ರಾತಸ್ಮರಣೀಯರಾದ ಎಲ್ಲ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವುದು ಶರಣೆ ಗುಂಡಮ್ಮ ತಾಯಿಯವರ ಅಂತರಾತ್ಮಕ್ಕೂ ಶರಣೆಂದು, ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೂ ಶರಣೆಂದು, ಈ ಒಂದು ಕಾರ್ಯಕ್ರಮವನ್ನು ಬಹಳ ಹಿರಿಯರು ಮತ್ತು ಅನುಭಾವಿಗಳೆಲ್ಲ ಸೇರಿ ಆಯೋಜನೆ ಮಾಡಿರುವ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸದಾಕಾಲ ಶ್ರಮದಲ್ಲಿದ್ದು ನಮ್ಮನ್ನೆಲ್ಲ ಮುಂದೆ ಇಟ್ಟು ತಾವು ಪರೋಕ್ಷವಾಗಿ ಎಲೆಮರೆಕಾಯಿಯಂತಿರುವ ಎಲ್ಲ ಶರಣರ ಅಂತರಾತ್ಮಕ್ಕೂ ಶರಣೆಂದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅನುಭವ ಮಂಟಪವನ್ನು ತುಂಬಿಸಿರುವ ಎಲ್ಲ ಶರಣೋ ಶರಣೆಯರ ಅಂತರಾತ್ಮಕ್ಕೆ ಶರಣೋ ಶರಣಾರ್ಥಿಗಳು. ಈ ದಿನದ ವಿಷಯ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ. ಶರಣಪ್ಪಣ್ಣವರಿದ್ದಾರೆ. ಈ ದಿನದ ವಿಷಯ ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಸಂಸ್ಕಾರ. ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಸಂಸ್ಕಾರ ಎನ್ನುವಂತಹ ವಿಷಯವನ್ನಿಟ್ಟುಕೊಂಡು ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಈ ಒಂದು ವಿಷಯವನ್ನು ಕೇಳಿದಾಗ ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಬಸವಣ್ಣನವರು ಮಾಡಿರುವ ಕ್ರಾಂತಿ ಏನು ಅಂದರೆ ಮೌಢ್ಯಗಳಿಂದ ತುಂಬಿರುವ ಸಂಪ್ರದಾಯಗಳನ್ನು ತೆಗೆದು ಸಂಸ್ಕಾರವನ್ನು ತುಂಬುವ ಪ್ರವೃತ್ತಿಯನ್ನು ಆರಂಭ ಮಾಡಿರುವಂಥದ್ದು ಈ ಶರಣ ಧರ್ಮ. ಹಾಗಾಗಿ ಈ ದಿನದ ವಿಷಯ ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಸಂಸ್ಕಾರ. ಈಗ ಬಸವ ಧರ್ಮ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಬಸವ ಧರ್ಮದ ವ್ಯಾಪ್ತಿ ಎಷ್ಟಿದೆ? ಬಸವ ಧರ್ಮ ಸಿಂಧನೂರಿನ ಈ ಒಂದು ಸಭಾಂಗಣಕ್ಕೆ ಮಾತ್ರ ಸೀಮಿತನ, ಅಥವಾ ಸಿಂಧನೂರಿಗೆ ಸೀಮಿತನ, ಅಥವಾ ರಾಯಚೂರಿಗೆ ಸೀಮಿತನ, ಕರ್ನಾಟಕಕ್ಕೆ ಸೀಮಿತನ, ಅಥವಾ ಹಿಂದೂಗಳಿಗೆ ಸೀಮಿತನ, ಅಥವಾ ಜಗತ್ತಿಗೇನ? ಎಲ್ಲಿಗೆ? ಜಗತ್ತಿಗೂ ಕೂಡ ಇದರ ವಿಶ್ವವ್ಯಾಪಿ, ಇದರ ವ್ಯಾಪ್ತಿ ಇರುವಂಥದ್ದು ಈ ಬಸವ ಧರ್ಮದ ವ್ಯಾಪ್ತಿ. ಹಾಗಿದ್ದಾಗ ಈ ಬಸವ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮೊದಲು ಬಸವ ಧರ್ಮ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನಾವು ಒಂದಷ್ಟು ಅಧ್ಯಯನವನ್ನು ಮಾಡಬೇಕಾಗ್ತದೆ, ಒಂದಷ್ಟು ಆಳದಲ್ಲಿ ಇಳಿಬೇಕಾಗ್ತದೆ, ಒಂದಷ್ಟು ನಮ್ಮದೇ ಆದ ಸಂಶೋಧನೆಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ, ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗ್ತದೆ. ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಏನನ್ನು ಅಧ್ಯಯನ ಮಾಡಬಹುದು? ನಾವು ವಚನಗಳನ್ನು ಅಧ್ಯಯನ ಮಾಡಿದರೆ ಬಸವ ಧರ್ಮ ಅರ್ಥ ಆಗುತ್ತೆ.
ಶರಣರೆಲ್ಲರೂ ಕೊಟ್ಟಿರುವ ವಚನಗಳು ಸಾಕಷ್ಟಿದೆ. ಆ ವಚನಗಳನ್ನು ಅಧ್ಯಯನ ಮಾಡೋದರಿಂದ ಬಸವ ಧರ್ಮ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಾಗಿದ್ದರೆ, ಸಾಕಷ್ಟು ಜನಗಳು ವಚನಗಳನ್ನು ಪಠಣ ಮಾಡೋರಿದ್ದಾರೆ, ವಚನಗಳನ್ನು ಸಂದರ್ಭಾನುಸಾರ ಬಳಸಿಕೊಳ್ಳೋರಿದ್ದಾರೆ, ವಚನಗಳನ್ನೇ ಬಂಡವಾಳ ಮಾಡಿಕೊಂಡವರಿದ್ದಾರೆ, ಅಥವಾ ಸಾಕಷ್ಟು ಗಿಳಿಪಾಠವನ್ನು ಮಾಡಿಕೊಂಡಿರೋರು ಇದ್ದಾರೆ. ಹಾಗಾದರೆ ವಚನ ಹೇಳುವವರೆಲ್ಲರಿಗೂ ಕೂಡ ಬಸವ ಧರ್ಮ ಅರ್ಥ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಇಲ್ಲ. ಯಾಕಂದರೆ ಎಲ್ಲ ವಚನಗಳನ್ನು ಅಧ್ಯಯನ ಮಾಡಿ ಬಸವ ಧರ್ಮವನ್ನು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ, ಸಾಕಷ್ಟು ನನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳೋದಾದರೆ, ಯಾರು ಬರೀ ವಚನಗಳನ್ನು ಸಾಕಷ್ಟು ಕಂಠಪಾಠವನ್ನು ಮಾಡ್ತಿದ್ದಾರೆ, ಪಠನ ಮಾಡ್ತಾ ಇದ್ದಾರೆ, ಅಂಥವರಲ್ಲಿ ಬಹಳಷ್ಟು ಜನರಿಗೆ ಬಸವ ಧರ್ಮ ಯಥಾರ್ಥವಾಗಿ ಅರ್ಥ ಆಗಿಲ್ಲದೆ ಇರೋದನ್ನು ನಾನು ಕೂಡ ಕಂಡಿದ್ದೀನಿ, ತಾವು ಕಂಡಿರ್ಬೋದು. ಸಾಕಷ್ಟು ವಚನಗಳಿದೆ. ಕೆಲವರು 101 ವಚನ ಹೇಳ್ತಾರೆ, ಕೆಲವರು 100 ವಚನಗಳನ್ನು ಹೇಳ್ತಾರೆ. ಆದರೆ ಬಸವ ಧರ್ಮದ ಅಂತರಂಗವನ್ನು ಅರ್ಥ ಮಾಡ್ಕೊಂಡಿದ್ದಾರ ಅಂದಾಗ ಎಷ್ಟೋ ಸಲ ಉತ್ತರ ಇನ್ನೂ ಇವರಿಗೆ ಅರ್ಥ ಆಗಿಲ್ಲ ಅನ್ನುವಂಥದ್ದು ಕೂಡ ಸಿಕ್ಕಿರುತ್ತೆ ನಮಗೆ. ಬರೀ ವಚನಗಳಿಂದ ಬಸವ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ನಾನು 3ನೇ ಕ್ಲಾಸಿಂದನೂ ವಚನಗಳನ್ನು ಓದ್ಕೊತಾನೆ ಬಂದಿದ್ದೀನಿ, ಹೈಸ್ಕೂಲಲ್ಲೂ ವಚನಗಳನ್ನು ಓದಿದ್ದೀನಿ, ಡಿಗ್ರಿಯಲ್ಲೂ ವಚನಗಳನ್ನು ಓದಿದ್ದೀವಿ, ಸಾಕಷ್ಟು ಭಾಷಣಗಳಲ್ಲೂ ವಚನಗಳನ್ನು ಕೇಳ್ತಾ ಬಂದಿದ್ದೀವಿ. ಈ ಥರ ನನ್ನಂತೆ ಲಕ್ಷಾಂತರ ಯುವಕರು ಕೇಳಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ಇವತ್ತು ಬಸವ ಧರ್ಮ ಅರ್ಥ ಆಗಿದೆಯಾ ಅಂದರೆ ಖಂಡಿತವಾಗಿ ಇಲ್ಲ. ಮತ್ತು ಹಾಗಿದ್ರೆ ಏನು ಮಾಡಬೇಕು? ಬಸವ ಧರ್ಮವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬರೀ ವಚನಗಳ ಪಠಣದಿಂದ ಅಥವಾ ವಚನಗಳನ್ನು ಓದುವುದರಿಂದ, ಅಧ್ಯಯನ ಮಾಡುವುದರಿಂದ ಬಸವ ಧರ್ಮ ಅರ್ಥ ಆಗೋದಿಲ್ಲ ಅನ್ನೋದಾದರೆ, ಇನ್ನು ಬಸವ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು? ಏನನ್ನೋರೆ? ಅನುಭಾವಿಗಳಿಂದ ತಿಳ್ಕೊಳ್ಬೇಕು, ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಸ್ವಲ್ಪ ನಾವು ಅನುಭಾವಿಗಳಿಂದ ಕೇಳೋದೇ ಒಂದು ವಚನ ಧರ್ಮ ಅಥವಾ ಬಸವ ಧರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ, ಆದರೆ ಆ ಅನುಭಾವಿಗಳು ಕೂಡ ಯಥಾರ್ಥವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಸಂಸ್ಕಾರಗಳನ್ನು. ಅಂದರೆ ನಾನು ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀನಿ ಟಾಪಿಕ್ ಅಂತಂದರೆ, ಬಸವ ಧರ್ಮವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ಆಲ್ರೆಡಿ ಹಿರಿಯರು ಅನುಭಾವಿಗಳು ಅರ್ಥ ಮಾಡ್ಕೊಂಡಾಗಿದೆ. ಆದರೆ ಮುಂದಿನ ಭವಿಷ್ಯದಲ್ಲಿ ಬರುವಂಥ ನಮ್ಮಂಥ ಯುವಕರಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಮುಂದಿನ ಭವಿಷ್ಯದ ಪೀಳಿಗೆಯವರಾಗಿರ್ಬೋದು, ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವುದು ಬುನಾದಿ ಅನ್ನೋದನ್ನು ನಾನು ಸ್ವಲ್ಪ ಆ ಕಡೆ ವಿಷಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಬಸವ ಧರ್ಮವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾರೇ ಆಗಲಿ ಮೊದಲು ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಬೇಕು. ಯಾರನ್ನ ಅರ್ಥ ಮಾಡ್ಕೊಳ್ಬೇಕು? ಬಸವಣ್ಣ ಏನು ಅಂತ ನಮಗೆ ಅರ್ಥ ಆಗದ ಹೊರತು ಬಸವ ಧರ್ಮ ಅರ್ಥ ಆಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ವಚನಗಳು ಅನೇಕ ಶರಣರು ಅನೇಕ ಸ್ವರೂಪದಲ್ಲಿ, ಅನೇಕ ಹಂತದವರಿಗೆ ಅನೇಕದಲ್ಲಿ ಬರೆದಿದ್ದಾರೆ. ಆ ಅನೇಕ ಎಲ್ಲವೂ ಏಕತೆಯಲ್ಲಿ ಬಂದು ಆ ಬಸವ ಧರ್ಮವ ಯಥಾರ್ಥವಾಗಿ ನನಗೆ ಅರ್ಥ ಆಗಬೇಕು ಅಂದರೆ ಒಬ್ಬ ಬಸವಣ್ಣನನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೌದಾ? ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳದೆ ನಾವು ವಚನಗಳನ್ನು ಬರೀ ಇಟ್ಟುಕೊಂಡ್ರೆ ನಾವು ಅರ್ಥ ಮಾಡ್ಕೊಳ್ಬೋದಾ ಬಸವ ಧರ್ಮವನ್ನು? ಸಾಧ್ಯ ಇದೆಯಾ? ಬಸವಣ್ಣನವರನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸರಿ, ಈಗ ನಾವು ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡ್ರೆ ಬಸವ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಯಾವ ಬಸವಣ್ಣನವರನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು ಮೊದಲು? ಈ ಪ್ರಶ್ನೆ ಯಾಕೋ ಸ್ವಲ್ಪ ಯಾವ ಬಸವಣ್ಣ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಷ್ಟು ಜನ ಬಸವಣ್ಣವ್ರು ಇದ್ದಾರೆ ಅನ್ನೋರೇ ಅಂತ ಅಂತೀರಿ.
ಚಿಂತನೆ ಮಾಡಬೇಕಲ್ಲ ಏನಾದರೂ ಸ್ವಲ್ಪ. ವೀರಭದ್ರಪ್ಪಣ್ಣವ್ರು ಹೇಳ್ತಾರೆ, ಅಂಬ್ರೇಗೌಡಣ್ಣವ್ರು ಹೇಳ್ತಾರೆ, ಶರಣಪ್ಪಣ್ಣವ್ರು ಹೇಳ್ತಾರೆ, ಅನುಭಾವಿಗಳಿಂದ ಕೇಳಬೇಕು. ಸರಿ, ಅನುಭಾವಿಗಳಿಂದ ಬರೀ ಕೇಳ್ತಾ ಹೋಗೋದು, ಅವ್ರು ಹೇಳ್ತಾ ಹೋಗೋದು ಬಸವ ಧರ್ಮ ಅಲ್ಲ. ಪ್ರತಿ ಒಬ್ಬರೂ ಕೂಡ ಅನುಭಾವಿಗಳಾಗಿ ತಯಾರು ಮಾಡೋದೇ ಬಸವ ಧರ್ಮ. ಒಬ್ಬರೇ ಹೇಳೋದು, ಎಲ್ಲರೂ ಕೇಳೋದು, ಇದು ಯಾವುದೋ ಮಠ ಮಂದಿರ ಅಲ್ಲ. ಬಸವ ಧರ್ಮದ ಅನುಭವ ಮಂಟಪ ಅಂದರೆ ಪ್ರತಿಯೊಬ್ಬ ಶರಣೆ ಪ್ರತಿಯೊಬ್ಬರು ತಮ್ಮದೇ ಆದ ಅನುಭವವನ್ನು ಹೊಂದಿದ್ರೆ ಮಾತ್ರ ಅದು ಬಸವ ಧರ್ಮ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಗುರು ಪರಂಪರೆ, ಒಬ್ಬರು ಹೇಳೋದು ಸಾವಿರಾರು ಜನ ಕೇಳೋದು. ಆದರೆ ಇದು ಶರಣ ಪರಂಪರೆ. ಇಲ್ಲಿ ಎಲ್ಲರೂ ಕೂಡ ಅನುಭಾವಿಗಳಾಗಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು, ವೈಚಾರಿಕ ಸ್ವಾತಂತ್ರ್ಯವನ್ನು ಕೊಟ್ಟದ್ದೇ ಬಸವ ಧರ್ಮ. ಹಾಗಾಗಿ ಇಂಥ ಬಸವ ಧರ್ಮದಲ್ಲಿರುವ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಅನುಭಾವಿಗಳಾಗೋದರ ಕಡೆಗೆ ಗಮನ ಕೊಡಬೇಕು. ಅಂದರೆ ನಾವು ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಯಾವ ಬಸವಣ್ಣನವರನ್ನ ಅರ್ಥ ಮಾಡಿಕೊಳ್ಳೋದು? ಯಾವ ಬಸವಣ್ಣನವರು ಅಂದರೆ ನಮಗೆ ಭಕ್ತಿ ಭಂಡಾರಿ ಬಸವಣ್ಣನವರಿದ್ದಾರೆ, ವಿಶ್ವಗುರು ಬಸವಣ್ಣನವರಿದ್ದಾರೆ, ಜಗಜ್ಯೋತಿ ಬಸವಣ್ಣನವರಿದ್ದಾರೆ. ಸಾವಿರಾರು ಬರುತ್ತೆ ಅವರಿಗೆ ಮಹಿಮೆಗಳು. ಆದರೆ ಕೇವಲ ಒಂದು ಮೂರನ್ನು ನಾನು ತಗೊಂಡ್ರೂ ಕೂಡ ಭಕ್ತಿ ಭಂಡಾರಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಯಾರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಬಸವ ಧರ್ಮ ನನಗೆ ಅರ್ಥ ಆಗುತ್ತೆ ಹೇಳಿ? ಅಕ್ಕೋರಿಗೆ ಯಾಕೋ ಸ್ವಲ್ಪ ಭಕ್ತಿ ಜಾಸ್ತಿ ಇಷ್ಟ, ಅದಕ್ಕೆ ಭಕ್ತಿ ಭಂಡಾರಿ. ಇಲ್ಲಿ ಅಂಬ್ರೇಗೌಡ ಅಣ್ಣವ್ರು ಕೇಳಿದ್ರೆ ಅವರು ಬೇರೆ ಹೇಳ್ತಾರೆ. ಯಾರನ್ನ ಅರ್ಥ ಮಾಡ್ಕೋಬೇಕಣ್ಣವ್ರೆ? ಸಮಾಜ ಸುಧಾರಕ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಅಣ್ಣವ್ರೆ, ಸಮಾನತೆಯ ಹರಿಕಾರ, ಸಮಾನತೆಯ ಬಸವಣ್ಣ. ಏನು ಹಚ್ಚಿ ಮುಂದೆ ಬಸವಣ್ಣ ಹಚ್ಚಿದ್ರು ಒಳ್ಳೇದು ಯಾವುದಿದೆ ಅದೆಲ್ಲದಕ್ಕೂ ಬಸವಣ್ಣ ಹಾಗೇ ಆಗ್ತಾರೆ. ಯಾಕಂದ್ರೆ ಅದೆಲ್ಲನೂ ಮಾಡಿದ್ದಾರೆ ಬಸವಣ್ಣ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟೋಣ, ಜೋರಾಗಿ. ಯಾಕಂದ್ರೆ ಬಸವಣ್ಣ ಏನು ಮಾಡಲಿಲ್ಲ ಹೇಳಿ? ಜಗತ್ತಿಗೆ ಒಳ್ಳೆಯದಾಗದು ಯಾವುದೆಲ್ಲ ಇದೆಯೋ ಎಲ್ಲ ಧರ್ಮಾತ್ಮರು ಮಾಡಿದ್ದು ಒಬ್ಬ ಪುಣ್ಯಾತ್ಮ ಮಾಡಿ ಹೋಗಿದ್ದಾನೆ. ಎಲ್ಲ ಧರ್ಮಾತ್ಮರು ಸೇರಿ ಒಂದೊಂದು ಏನು ಮಾಡಿ ಹೋದ್ರು, ಆ ಎಲ್ಲ ಧರ್ಮಾತ್ಮರ ಪ್ರತಿಸ್ವರೂಪ ಯಾರಾದರೂ ಇದ್ದರೆ ಅದು ಒಬ್ಬ ಬಸವಣ್ಣ ಮಾತ್ರನೇ. ಹಾಗಾಗಿ ಭಕ್ತಿ ಭಂಡಾರಿ ಬಸವಣ್ಣನನ್ನು ಅರ್ಥ ಮಾಡಿಕೊಂಡ್ರು ಬಸವ ಧರ್ಮ ಅರ್ಥ ಆಗೋದಿಲ್ಲ ನಮಗೆ ಯಥಾರ್ಥವಾಗಿ. ವಿಶ್ವಗುರು ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಯಥಾರ್ಥ ಬಸವ ಧರ್ಮ ಅರ್ಥ ಆಗೋದಿಲ್ಲ ನಮಗೆ. ಜಗಜ್ಯೋತಿ ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೂ ಕೂಡ ಬಸವ ಧರ್ಮ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದೆಲ್ಲವೂ ಕೂಡ ಒಂದು ಹಂತ ಆದಮೇಲೆ ಬಂದಿರೋದು. ಆದರೆ ನಿಜವಾದ ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನೀವೆಲ್ಲರೂ ಕೂಡ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಕೇಳಿರೋರೇ ಇರ್ತೀರಿ ಅನ್ನೋ ಕಾರಣಕ್ಕಾಗಿ ನಾನು ತಮಗೆ ವಿವರವಾಗಿ ಹೇಳೋಕೆ ಹೋಗೋದಿಲ್ಲ. ನಿಜವಾದ ಬಸವ ಧರ್ಮ ನಮಗೆ ಅರ್ಥ ಆಗಬೇಕು ಅಂದರೆ ಬಾಲ ಬಸವನನ್ನು ನೀವು ಅರ್ಥ ಮಾಡಿಕೊಳ್ಳಿ, ಬಸವ ಧರ್ಮ ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ. ಯಾವ ಬಸವ? ಬಾಲ ಬಸವಣ್ಣನವರನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಅವರ ಜೀವನದ ಆರಂಭದ ಸ್ವಲ್ಪ 3 ಹೆಜ್ಜೆಗಳನ್ನು ನೀವು ನೋಡಿ. ಬಸವಣ್ಣನವರ ದೃಷ್ಟಿ, ಬಸವಣ್ಣನವರ ಒಂದು ನಿಷ್ಠೆ, ಬಸವಣ್ಣನವರ ಧೈರ್ಯ, ಬಸವಣ್ಣನವರ ಕಾಳಜಿ, ಬಸವಣ್ಣನವರ ಹೃದಯವಂತಿಕೆ ಅರ್ಥ ಆಗೋದು ಅವರು ಭಕ್ತಿ ಭಂಡಾರಿ ಆದಮೇಲೆ ಅಲ್ಲ. ಕೇವಲ ಚಿಕ್ಕ ವಯಸ್ಸಿನ ಬಾಲ ಬಸವಣ್ಣನಾಗಿದ್ದಾಗಲೇ ಅವರು ಎಷ್ಟು ದೂರದೃಷ್ಟಿಯನ್ನು ಹೊಂದಿದ್ರು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಿನಲ್ಲಿರ್ತಾರೆ ಬಸವಣ್ಣನವರು. ಸಾಮಾನ್ಯರಿಗೂ ಬಸವಣ್ಣನವರಿಗೂ, ಸಾಮಾನ್ಯರ ಲಿಸ್ಟಲ್ಲಿ ಬಸವಣ್ಣನವರು ಬರೋದೇ ಇಲ್ಲ, ಅಸಾಮಾನ್ಯರವರು. ಯಾಕೆ ಅಂದರೆ ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿರೋರು ನಮ್ಮನ್ನು ಸಾಮಾನ್ಯರಂತೆ ನಾವು ತಿಳ್ಕೊಂಡ್ರೂ ಕೂಡ ನಾವು ಜನ್ಮ ಪಡಿತೀವಿ,
ನನಗಿಂತ ಮುಂಚೆ ಒಬ್ಬ ಅಣ್ಣ ಇದ್ದಿದ್ರೆ ಆತನಿಗಿಂತ ಸಣ್ಣವನು ಅಂತ ನಾನು ತಿಳ್ಕೊತೀನಿ. ಇಲ್ಲ ನಮ್ಮ ತಂದೆ ದೊಡ್ಡವರಿದ್ದರೆ ಅವ್ರು ದೊಡ್ಡವರು, ನಾವು ಸಣ್ಣವರು ಅಂತ ತಿಳ್ಕೊಳ್ತೀವಿ. ಇಲ್ಲ ನಮ್ಮ ಅಜ್ಜ ಇದ್ದರೆ ಅವರು ನಮ್ಮ ದೊಡ್ಡವರು, ಕುಟುಂಬಕ್ಕೆ ನಾವು ಸಣ್ಣವರು ಅಂತ ತಿಳ್ಕೊಳ್ತೀವಿ. ಕುಟುಂಬ ದೊಡ್ಡದು, ನಾನು ಸಣ್ಣವರು ಅಂತ ತಿಳ್ಕೊಳ್ಳೋದು, ಕುಟುಂಬ ಏನು ಹೇಳುತ್ತೋ ಅದನ್ನು ನಾನು ಕೇಳಬೇಕು ಅಂದ್ಕೊಳ್ಳೋದು ಸಾಮಾನ್ಯ ದೃಷ್ಟಿ. ಆದರೆ ಬಸವಣ್ಣನ ದೃಷ್ಟಿ ಅದಿರಲಿಲ್ಲ. ಕುಟುಂಬ ದೊಡ್ಡದು ನಿಜ, ಗೌರವ ಕೊಡಬೇಕು ನಿಜ, ಆದರೆ ಬರೀ ಕುಟುಂಬ ದೊಡ್ಡದು ಅಂತ ಅವ್ರು ಯಾವತ್ತೂ ಕೂಡ ಅನ್ನಲಿಲ್ಲ. ಕುಟುಂಬಕ್ಕಿಂತ ಸತ್ಯ ದೊಡ್ಡದು ಅಂತ ಹೇಳಿದ್ರು ಬಸವಣ್ಣ. ಬಲೆ ಕುಟುಂಬ ನಮ್ಮದೇ ಇರ್ಬೋದು, ನಮ್ಮ ತಂದೆನೇ ಇರ್ಬೋದು, ನಮ್ಮ ತಂದೆನೇ ಹೇಳ್ತಿರ್ಬೋದು, ಆದರೆ ಅದು ಸತ್ಯ ಆಗಿದ್ದರೆ ಮಾತ್ರ ಸ್ವೀಕಾರ ಮಾಡ್ತೀನಿ. ಅದು ತಂದೆ ಆದರೂ ಸರಿ, ತಾತ ಆದರೂ ಸರಿ ಅಂತ ಹಿಂಗೆ ಧಿಕ್ಕರಿಸಿದ್ರಲ್ಲ, ಅದಕ್ಕೆ ಅವರು ಅಸಾಮಾನ್ಯ ಬಸವಣ್ಣ ಆದರು. ನಾವೆಲ್ಲರೂ ಸಾಮಾನ್ಯರಾಗಿದ್ದರೆ ಅವ್ರ ಜಾಗದಲ್ಲಿ ನಾವಿದ್ದರೆ ಅಪ್ಪ ಹೇಳಿದ ತಕ್ಷಣ ಕೂತ್ಕೋ ಅಂದ್ರೆ ಕೂತ್ಕೊಳ್ತೀವಿ, ನಿಂತ್ಕೋ ಅಂದರೆ ನಿಂತ್ಕೊಳ್ತೀವಿ. ಹಾಗೆ ಮಾಡಲಿಲ್ಲ ಬಸವಣ್ಣ. ಅಲ್ಲೇ ಅವ್ರದ್ದು ವ್ಯತ್ಯಾಸ ಗೊತ್ತಾಗುತ್ತೆ. ನಮ್ಮ ಸಾಮಾನ್ಯ ಸಂಸ್ಕಾರಕ್ಕೂ ಬಸವಣ್ಣನ ಸಂಸ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅಷ್ಟೇ ಅಲ್ಲ, ನಾವೆಲ್ಲರೂ ಒಂದು ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದರೆ ನಮಗಿಂತ ಮುಂಚೆ ಸಮಾಜ ಇರುತ್ತೆ. ಸಮಾಜ ದೊಡ್ಡದು, ನಾವು ಸಣ್ಣವರು ಅಂತ ತಿಳ್ಕೊಳ್ತೀವಿ. ಸಮಾಜ ಹೇಳಿದ್ದನ್ನು ನಾವು ಕೇಳ್ತಾ ಬರ್ತೀವಿ. ಆದರೆ ಸಮಾಜ ದೊಡ್ಡದು, ನಾವು ಸಣ್ಣವರು ಅನ್ನೋದು ಸಾಮಾನ್ಯ ದೃಷ್ಟಿ. ಆದರೆ ಬಸವಣ್ಣನವರು ಹಾಗೆ ಮಾಡಲಿಲ್ಲ. ಬಲೆ ಸಮಾಜ ದೊಡ್ಡದಿರ್ಬೋದು, ಸಮಾಜ ನನಗಿಂತ ಮುಂಚೆಯಿಂದ ಇರ್ಬೋದು, ಆದರೆ ಸತ್ಯದ ಮುಂದೆ ಇಟ್ಟಾಗ ಸಮಾಜ ಯಾವತ್ತೂ ಕೂಡ ದೊಡ್ಡದಾಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯದ ಜೊತೆಗಿದ್ರೆ ಸಮಾಜ ದೊಡ್ಡದೇ ಹೊರತಾಗಿ ಸತ್ಯ ಇಲ್ಲ ಅಂದ್ರೆ ಆ ಸಮಾಜನೂ ನನಗೆ ಬೇಡ ಅಂತ ಹಿಂಗೆ ಎಡಗಾಲಿಲೆ ಸರಿಸಿದ್ರು ಬಸವಣ್ಣ. ಅದಕ್ಕೆ ನಾವು ಸಾಮಾನ್ಯರು ಬೇರೆ, ಅಸಾಮಾನ್ಯ ಬಸವಣ್ಣ ಬೇರೆ. ಧರ್ಮ ದೊಡ್ಡದು. ಒಂದು ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ, ಒಂದು ಸಂಪ್ರದಾಯದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಆ ಸಂಪ್ರದಾಯ ದೊಡ್ಡದು, ಆ ಧರ್ಮ ದೊಡ್ಡದು ಅಂತ ನಾವು ತಿಳ್ಕೊಳ್ತೀವಿ. ಆ ಧರ್ಮದ ಕಟ್ಟುಪಾಡುಗಳು, ನಿಯಮಗಳು, ಆಚರಣೆಗಳೇನಿದೆ ಅದನ್ನು ನಾವು ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡಬೇಕು ಅಥವಾ ಅನುಸರಣೆ ಮಾಡಬೇಕು ಅಂತ ಸಾಮಾನ್ಯರಾಗಿದ್ದ ನಾವೆಲ್ಲರೂ ಕೂಡ ತಲೆ ಬಾಗಿಸಿಕೊಂಡು ಅವೆಲ್ಲವನ್ನು ಆಚರಣೆ ಮಾಡ್ತೇವೆ. ಆದರೆ ಬಸವಣ್ಣನವರು ವ್ಯಕ್ತಿಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ತಾರೆ. ಆದರೆ ಬಸವಣ್ಣ ಒಂದು ಹೆಜ್ಜೆ ಮುಂದೆ ಹೋದರು. ವ್ಯಕ್ತಿಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು ನಿಜ. ಆದರೆ ದೇಶಕ್ಕಿಂತನೂ, ಧರ್ಮಕ್ಕಿಂತನೂ, ಸಮಾಜಕ್ಕಿಂತನೂ, ಕುಟುಂಬಕ್ಕಿಂತನೂ ಸತ್ಯ ದೊಡ್ಡದು ಅನ್ನುವಂಥ ಸತ್ಯವನ್ನು ಸಾರಿದ್ದು ಅಣ್ಣ ಬಸವಣ್ಣನವರು. ಸತ್ಯ ಇಲ್ಲದ ಯಾವುದನ್ನೂ ಕೂಡ ಸ್ವೀಕಾರ ಮಾಡಲಿಲ್ಲ ಅಣ್ಣ ಬಸವಣ್ಣ. ಯಾಕಂದರೆ ಯಾವಾಗ ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಕೊಡಬೇಕಾದಾಗ ತನಗಿದ್ದ ಸಂಸ್ಕಾರ ತನ್ನಕ್ಕನಿಗೆ ಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ನನಗೆ ಮಾತ್ರ ಯಾಕೆ ಎಲ್ಲ ಸಂಸ್ಕಾರ, ಯಾಕೆ ಅಕ್ಕನಿಗಿಲ್ಲ? ನಾವ್ಯಾರಾದರೂ ಸಾಮಾನ್ಯರಾಗಿದ್ದರೆ ಪ್ರಶ್ನೆ ಮಾಡ್ತಿದ್ವಾ? ನಮ್ಮ ಜೊತೆನೂ ಅಕ್ಕ ಹುಟ್ಟಿರ್ತಾರೆ, ಆದರೆ ನನ್ನಷ್ಟೇ ಅವರಿಗೆ ಅಧಿಕಾರ ಇದೆ, ನನ್ನ ತಂದೆ ತಾಯಿನೇ ಅವ್ರಿಗೂ ಜನ್ಮ ಕೊಟ್ಟಿದ್ದು. ಆದರೆ ಯಾಕೆ ಈ ಭೇದ ಭಾವ? ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ಏನಿಲ್ಲ, ಇದು ಪುರುಷರಿಗೆ ಮಾತ್ರ, ಇದು ಬಾಲಕರಿಗೆ ಮಾತ್ರ, ಸ್ತ್ರೀಯರಿಗೆ ಇಲ್ಲ. ಇದು ಪುರುಷ ಪ್ರಧಾನ ಸಮಾಜ, ಪುರುಷರಿಗೆ ಕೆಲವೊಂದು ಸಂಪ್ರದಾಯಗಳು, ಸ್ತ್ರೀಯರಿಗೆ ಕೆಲವೊಂದು ಸಂಪ್ರದಾಯಗಳು ಅನ್ನುವಂಥದ್ದನ್ನು ಬಸವಣ್ಣನವರಿಗೆ ತಿಳಿಸ್ತಾರೆ, ಬಾಲ ಬಸವಣ್ಣನವರಿಗೆ ತಿಳಿಸ್ತಾರೆ. ಆದರೆ ಅದನ್ನು ವಿರೋಧ ಮಾಡ್ತಾನೆ ಬಸವಣ್ಣ. ನನ್ನಂತೆಯೇ ಒಳಗಡೆ ಅಂತರಾತ್ಮ ಆಕೆಗೂ ಇದೆ, ನನ್ನೊಳಗಡೆ ಇಚ್ಛೆ ಇರುವಂತೆ ಆಕೆಗೂ ಇಚ್ಛೆಗಳಿದೆ, ನನ್ನೊಳಗಡೆ ಇರುವಂಥ ಪ್ರೀತಿ ವಿಶ್ವಾಸ ಆಕೆಗೂ ಇದೆ, ನನಗೆ ಇರುವಂಥ ಜನ್ಮಸಿದ್ಧ ಅಧಿಕಾರ ಆಕೆಗೂ ಇದೆ ಅಂದ ಮೇಲೆ ಭೇದ ಭಾವ ಬರೀ ದೇಹ ದೃಷ್ಟಿಯಿಂದ ಮಾಡಿದರೆ ಯಾವುದು ಈ ಪುರುಷ ಸ್ತ್ರೀ ಎನ್ನುವ ಭೇದ ಭಾವದ ಗೋಡೆಯನ್ನು ಕಟ್ಟಿದ್ರೂ ಆ ದೇಹ ಬಾಣದ ಗೋಡೆಯನ್ನು ಒಡೆದು ಆತ್ಮಾಭಿಮಾನದ ಒಂದು ಆತ್ಮೀಯತೆಯನ್ನು ಬೆಳೆಸಿದ್ರು ಬಸವಣ್ಣನವರು.
ಇದು ಬಾಲ್ಯದಲ್ಲಿಯೇ ಮಾಡಿರೋದವರು. ಯಾವುದು ಭಕ್ತಿ ಭಂಡಾರಿ ಆದಮೇಲೆ ಮಾಡಿರೋದಲ್ಲ, ವಿಶ್ವಗುರು ಆದಮೇಲೆ ಮಾಡಿರೋದಲ್ಲ, ಜಗಜ್ಯೋತಿ ಆದಮೇಲೆ ಮಾಡಿರೋದಲ್ಲ, ಮಾಡಿರೋದು ಕೇವಲ ಚಿಕ್ಕ ವಯಸ್ಸಿನ ಬಾಲ ಬಸವಣ್ಣನಿದ್ದಾಗ ಮಾಡಿದ್ದು. ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೊರತು ನಾವು ಬಸವ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಿದರು ಬಸವಣ್ಣನವರು? ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದರು. ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಹೊರಗಡೆ ಇರುವ ಹೊದಿಕೆ ಇದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಆದರೆ ಒಳಗಡೆ ಇರುವ ಆತ್ಮ ಅದು ಒಂದೇ ಇರುವಂಥದ್ದು. ಹಾಗಾಗಿ ಒಳಗಡೆ ಇರುವ ಎಲ್ಲರಿಗೂ ಆಸೆ, ಪ್ರೀತಿ, ವಿಶ್ವಾಸ, ಇಚ್ಛೆ ಎಲ್ಲವೂ ಕೂಡ ಪರಸ್ಪರವಾಗಿ ಸಮನಾಗಿರಬೇಕಾದಾಗ ಈ ಸಂಪ್ರದಾಯಗಳ ಭೇದ ಭಾವ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿ ಆ ದೇಹಾಭಿಮಾನದ ಕಟ್ಟುಪಾಡುಗಳನ್ನೆಲ್ಲ ತೆಗೆದು ಆತ್ಮಾಭಿಮಾನದ ಶರಣೆಯರ ಒಂದು ದೃಷ್ಟಿಕೋನವನ್ನು ಬೆಳೆಸಿದ ಅಣ್ಣ ಬಸವಣ್ಣನವರು. ಇದು ಮೊಟ್ಟ ಮೊದಲನೇ ಕೆಲಸ ಅವರು ಮಾಡಿ. ಅದಾದ ಮೇಲೆ ಇಷ್ಟು ಸಣ್ಣ ಸ್ಟೆಪ್, ಇದು ಸಣ್ಣ ಹೆಜ್ಜೆ, ಆದರೆ ಎಂಥ ದೊಡ್ಡ ಕೆಲಸ ಆಯಿತು ಅಂದರೆ ಸ್ತ್ರೀ ಮತ್ತು ಪುರುಷನ ಮಧ್ಯೆ ಸಾವಿರಾರು ವರ್ಷಗಳಿಂದ ಬಂದಿರುವ ಒಂದು ದೊಡ್ಡ ಕೋಟೆಯನ್ನು ಒಡೆದು ಛಿದ್ರ ಮಾಡಿ ಸ್ತ್ರೀ ಮತ್ತು ಪುರುಷನನ್ನು ಸಮಾನ ಮಾಡಿರುವಂಥ ಸಮಾನತೆಯ ಹರಿಕಾರನಾಗಿದ್ದು ಬಾಲ ಬಸವಣ್ಣನಾಗಿದ್ದಾಗಲೇ. ಹಾಗಾಗಿ ಇಷ್ಟಕ್ಕೆ ಬಸವಣ್ಣನವರು ಬಿಡಲಿಲ್ಲ. ಭಗವಂತ ಯಾರಿಗೆ ಬೇಕಿಲ್ಲ ಹೇಳಿ? ಸೃಷ್ಟಿಕರ್ತ ಶಿವ ಯಾರಿಗೆ ಬೇಕಿಲ್ಲ ಜಗತ್ತಲ್ಲಿ? ಪರಮಾತ್ಮ ಎಲ್ಲರಿಗೂ ಬೇಕು, ಶಿವ ಎಲ್ಲರಿಗೂ ಬೇಕು. ಆದರೆ ಆ ಶಿವಭಕ್ತಿ ನಮಗೆ ಮಾತ್ರ ಸಾಕು ಅಂತ ಆ ಭಗವಂತನನ್ನೂ ಕೂಡ ಗರ್ಭಗುಡಿಯೊಳಗಡೆ ಬೀಗ ಹಾಕಿ ಬಂಧಿಸಿದ್ರು. ಆದರೆ ಭಗವಂತ ಪ್ರತಿಯೊಬ್ಬ ಮನುಷ್ಯಾತ್ಮರ ಜನ್ಮಸಿದ್ಧ ಅಧಿಕಾರ, ಎಲ್ಲರೂ ಕೂಡ ಆತನನ್ನು ಪೂಜಿಸಬಹುದು, ಎಲ್ಲರೂ ಕೂಡ ಆತನನ್ನು ಸ್ಮರಿಸಬಹುದು. ಹಾಗಾಗಿ ಇದು ಯಾರೂ ಕೂಡ ತಾರತಮ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತ ಮತ್ತು ಭಗವಂತನ ಮಧ್ಯೆ ಯಾವುದೇ ಅಂತರ ಇಲ್ಲ ಅಂತ ಆ ಅಂತರದ ಗೋಡೆಯನ್ನು ಹೊಡೆದಾಕಿ ಗರ್ಭಗುಡಿಯಲ್ಲಿ ಬಂದಿಯಾಗಿದ್ದ ಪರಮಾತ್ಮನನ್ನು ಸರ್ವರಿಗೂ ಹಂಚಿದ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬಸವ ಧರ್ಮ. ಯಾರನ್ನ ಬಂಧಿಸಿದ್ರು? ಜನರನ್ನೆಲ್ಲ, ಸ್ವಯಂ ಭಗವಂತ ಪರಮಾತ್ಮನನ್ನೇ ಗರ್ಭಗುಡಿಯಲ್ಲಿ ಬಂಧಿಸಿ ಬೀಗ ಹಾಕ್ಕೊಂಡು ಹೋಗ್ತಿದ್ರು, ನಾಳೆ ಬನ್ನಿ ದರ್ಶನಕ್ಕೆ ಅಂತ. ಅಂಥವರನ್ನ ಪರಮಾತ್ಮ ಭಕ್ತನೆಲ್ಲಿದನೋ ಅಲ್ಲಿದನೋ, ಜೀವನೆಲ್ಲಿದನೋ ಅಲ್ಲಿ ಶಿವನಿದಾನೆ ಅನ್ನುವಂಥ ಇಷ್ಟಲಿಂಗವನ್ನು ಕೊಟ್ಟು ನೀನು ಎಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ, ಎಷ್ಟೊತ್ತು ಬೇಕಾದರೂ ಆ ಶಿವನನ್ನು ಸ್ಮರಣೆ ಮಾಡುವ ಜನ್ಮಸಿದ್ಧ ಅಧಿಕಾರ ನಿನಗಿದೆ, ಬೇಡ ಅನ್ನುವ ಅಧಿಕಾರ ಇವರು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟಲಿಂಗವನ್ನು ಕೊಟ್ಟು ಆ ಶಿವನನ್ನು ಪೂಜೆ ಮಾಡುವ ಅಧಿಕಾರವನ್ನು ಸರ್ವರಿಗೂ ಸಮನಾಗಿ ಹಂಚಿದ್ದ ಅಣ್ಣ ಬಸವಣ್ಣನವರು. ಇದು ಎರಡನೇ ಕೆಲಸ ಅವರು ಮಾಡಿ. ಇನ್ನು ಮೂರನೇ ಕೆಲಸ, ಭಕ್ತ ಮತ್ತು ಭಗವಂತರ ಮಧ್ಯೆ ಪೂಜಾರಿಗಳು ಅಥವಾ ಮಧ್ಯವರ್ತಿಗಳು ಬೇಕು ಅನ್ನುವಂಥ ಒಂದು ಸಂಪ್ರದಾಯ. ಭಗವಂತನನ್ನು ನೀವು ಶರಣ ಮಾಡಲಿಕ್ಕೆ ನಿಮಗೆ ಯೋಗ್ಯರಿಲ್ಲ, ಭಗವಂತನಿಂದ ನೀವು ವರಗಳನ್ನು ಪಡ್ಕೊಳ್ಳೋದಕ್ಕೆ, ಭಗವಂತನಿಂದ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಾವು ಯೋಗ್ಯರಿದ್ದೀವಿ, ನಾವು ಶ್ರೇಷ್ಠರಿದ್ದೀವಿ, ನೀವು ಕನಿಷ್ಠರಿದ್ದೀರಿ. ನಾವು ಪರಮಾತ್ಮನಿಗೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಅರ್ಪಿಸಿ ಪರಮಾತ್ಮನಿಂದ ಎಲ್ಲ ಶಾಂಕ್ಷನ್ ಮಾಡ್ಕೊಂಡು ನಿಮಗೆ ಕೊಡ್ತೀವಿ ಅನ್ನುವಂಥ ಮಧ್ಯವರ್ತಿಗಳ ಈ ಒಂದು ಜಿಡ್ಡು ಸಂಪ್ರದಾಯದ ಗೋಡೆಯನ್ನು ಏನು ಕಟ್ಕೊಂಡಿದ್ರು. ಆಗ ಬಸವಣ್ಣ ಹೇಳ್ತಾನೆ, ಯಾರೂ ಬೇಕಾಗಿಲ್ಲ, ಯಾರಪ್ಪನ ಸೊತ್ತು ಅಲ್ಲ ಪರಮಾತ್ಮ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ, ಜಗತ್ತು ಒಂದೇ, ಜಗದೀಶನೊಬ್ಬನೇ ಅನ್ನುವಂಥ ಸತ್ಯವನ್ನು ಸಾರಿ ಎಲ್ಲರಿಗೂ ಸರಿ ಸಮಾನವಾಗಿ ಯಾರು ಬೇಕಾದರೂ ಡೈರೆಕ್ಟಾಗಿ ಪರಮಾತ್ಮನನ್ನ ಮಧ್ಯವರ್ತಿಗಳಿಲ್ಲದೆ ನೀವು ಆರಾಧಿಸಬಹುದು ಅನ್ನುವಂಥ ಶಿವಯೋಗವನ್ನು ಕಲಿಸಿಕೊಟ್ಟ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಹಾಗಾಗಿ ಇದು ಮೂರನೇ ಕೆಲಸ ಅವರು ಮಾಡಿದ್ದು. ಒಂದು, ನಾನು ಸ್ತ್ರೀಯಲ್ಲ ಪುರುಷಲ್ಲ, ಒಳಗಿರುವ ಆತ್ಮ ಅನ್ನುವ ಸತ್ಯದ ದೃಷ್ಟಿಕೋನವನ್ನು ಕೊಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥ ಸತ್ಯವನ್ನು ಸಾರಿದ್ದು.
ಎರಡನೇದು, ಭಗವಂತ ಎಲ್ಲೋ ಗರ್ಭಗುಡಿಯಲ್ಲಿ ಸೀಮಿತವಾಗಿದ್ದು ಕೆಲವರು ಮಾತ್ರ ಆತನನ್ನು ಮುಟ್ಟಬಹುದು, ಕೆಲವರು ಮಾತ್ರ ಆತನನ್ನು ಪೂಜಿಸಬಹುದು ಅನ್ನುವಂಥ ಸಂಪ್ರದಾಯವನ್ನು ತೆಗೆದು ಹಾಕಿ ಎಲ್ಲರಿಗೂ ಜನ್ಮಸಿದ್ಧ ಅಧಿಕಾರ ಇದೆ ಅಂತ ಆ ಭಗವಂತನನ್ನು ಸಮಾನವಾಗಿ ಸರ್ವರಿಗೂ ತಂದು ಕೊಟ್ಟದ್ದು ಎರಡನೇ ಕೆಲಸ. ಮೂರನೆಯದು, ಭಕ್ತ ಮತ್ತು ಭಗವಂತನ ಮಧ್ಯೆ ಯಾವುದೊಬ್ಬ ಮಧ್ಯವರ್ತಿ ಬೇಕಾಗಿಲ್ಲ ಅನ್ನುವಂಥ ಒಂದು ಭಗವಂತನ ಮಧ್ಯೆ ಶಿವಯೋಗವನ್ನು ಕಲ್ಪಿಸಿಕೊಟ್ಟ ಅಣ್ಣ ಬಸವಣ್ಣ. ಇನ್ನು ನಾಲ್ಕನೇ ಕೆಲಸ ಅಣ್ಣ ಬಸವಣ್ಣನವರು ಮಾಡಿದ್ದು, ಧರ್ಮಗಳ ಮಧ್ಯೆ ನಾವೆಚ್ಚು ನೀವು ಕಡಿಮೆ, ನಾನು ಶ್ರೇಷ್ಠ ನೀನು ಕನಿಷ್ಠ, ನಮ್ಮ ಧರ್ಮ ಮೇಲು ನಿಮ್ಮ ಧರ್ಮ ಕೀಳು ಅನ್ನುವಂಥ ಧರ್ಮ ಸಂಘರ್ಷಗಳ ಮಧ್ಯೆ ಬಸವಣ್ಣನವರು ಬಂದು ಹೇಳ್ತಾರೆ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ, ಹಂಸ ಭಾಯಿ, ನಾವೆಲ್ಲರೂ ಕೂಡ ಸಹೋದರಾತ್ಮರು, ನಾವೆಲ್ಲರೂ ಶಿವನ ಸ್ವರೂಪಿಗಳು, ಕಳ್ಳನಲ್ಲೂ ಕೂಡ ಶಿವನನ್ನು ಕಂಡು ಶಿವಸ್ವರೂಪಿ ಕೂಡಲ ಸಂಗಮನಲ್ಲದೆ ಮತ್ತಾರು ಬರಲು ಸಾಧ್ಯವಿಲ್ಲ ಅಂತ ಕಳ್ಳನಲ್ಲೂ ಶಿವನನ್ನು ಕಂಡು ಸರ್ವರಲ್ಲೂ ಕೂಡ ಅಂತರಾತ್ಮದಲ್ಲಿ ಶಿವಸ್ವರೂಪಿಗಳ ದೃಷ್ಟಿಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಇಲ್ಲಿ ಧರ್ಮಗಳ ಮಧ್ಯೆ ಇರುವಂಥ ಗೋಡೆಗಳನ್ನು ಕಿತ್ತೊಗೆದು ನಾವೆಲ್ಲರೂ ಒಂದೇ ಎನ್ನುವಂಥ ವಿಶ್ವ ಭ್ರಾತೃತ್ವವನ್ನು ಬೆಳೆಸಿದ್ದು ಬಸವಣ್ಣನವರ ನಾಲ್ಕನೇ ದಿಟ್ಟ ಹೆಜ್ಜೆ ಆಗಿತ್ತು. ಕೊನೆಯದಾಗಿ ಬಸವಣ್ಣನವರು ಈ ಕೆಲಸ ಮಾಡೋರು ಶ್ರೇಷ್ಠ, ಈ ಕೆಲಸ ಮಾಡೋರು ಕನಿಷ್ಠ, ನಾವಿಂಥ ಕೆಲಸ ಮಾಡೋದಕ್ಕೇ ನಾವು ಉತ್ತಮರು, ನೀವಿಂಥ ಕೆಲಸ ಮಾಡೋದಕ್ಕೇ ನೀವು ಅಧಮರು ಅನ್ನುವಂಥ ಈ ಒಂದು ಅಂತಸ್ತಿನ ಗೋಡೆ ಏನಿತ್ತು, ಈ ಅಂತಸ್ತುಗಳ ಗೋಡೆಯನ್ನು ಕೂಡ ಬಿಡಲಿಲ್ಲ ಬಸವಣ್ಣನವರು. ನೀನು ಯಾವ ಕೆಲಸನಾದರೂ ಮಾಡ್ಕೋ, ನೀನು ಯಾವ ಕೆಲಸನಾದರೂ ಮಾಡ್ಕೋ, ಎಲ್ಲವೂ ಈ ಜಗತ್ತಿಗೆ ಬೇಕಾಗಿದೆ. ಇಲ್ಲಿ ಯಾವ ಕೆಲಸ ಶ್ರೇಷ್ಠನೂ ಅಲ್ಲ, ಯಾವ ಕೆಲಸ ಕನಿಷ್ಠನೂ ಅಲ್ಲ. ಹಾಗೊಂದು ವೇಳೆ ಶ್ರೇಷ್ಠ ಕನಿಷ್ಠ ಅನ್ನೋದೇ ಆಗಿದ್ದರೆ, ಒಂದು ಮನೆಯಲ್ಲಿ ತಾಯಿ ರೊಟ್ಟಿ ಬೇಯಿಸುವಾಗ ಕಮ್ಮಾರ ಆಗಬೇಕು, ಬಟ್ಟೆ ತೊಳೆಯುವಾಗ ಮಡಿವಾಳ ಆಗಬೇಕು, ಕಸ ಗುಡಿಸುವಾಕೆ ಆಗಬೇಕು, ಯಜಮಾನಿಕೆ ಮಾಡುವಾಗ ಮಾಲೀಕಳಾಗಬೇಕು, ಪೂಜೆ ಮಾಡುವಾಗ ಭಕ್ತೆ ಆಗಬೇಕು. ಎಷ್ಟು ಸ್ವರೂಪ ಒಂದು ತಾಯಿಗೆ ಒಂದು ಮನೆಯಲ್ಲಿ. ಒಂದೇ ಕೆಲಸ ಮಾಡ್ತಾರೆ ಮನೆಯಲ್ಲಿ ತಾಯಿಯಂದರು. ಅಡುಗೆ ಮನೆಯಲ್ಲೂ ಅವರೇ ಮಾಡ್ತಾರೆ, ಕಸ ಗುಡಿಸೋದವರೇ ಮಾಡ್ತಾರೆ, ಬಟ್ಟೆ ತೊಳೆಯೋದವರೇ ಮಾಡ್ತಾರೆ, ಮಕ್ಕಳನ್ನ ರೆಡಿ ಮಾಡೋದವರೇ ಮಾಡ್ತಾರೆ. ಒಂದು ಮನೆಯಲ್ಲಿ ತಾಯಿ ಎಲ್ಲನೂ ಆಗ್ತಾಳೆ, ಕಮ್ಮಾರನೂ ಆಗ್ತಾಳೆ, ಮಡಿವಾಳನೂ ಆಗ್ತಾಳೆ, ಸಿಂಪಿಗನೂ ಆಗ್ತಾಳೆ, ಎಲ್ಲನೂ ಆಗ್ತಾಳೆ. ಜಾತಿಗೆ ಯಾಕೆ ಅಂಟಿಸ್ತೀರಿ ನೀವು? ಕಾಯಕಕ್ಕೂ ಕೆಲಸಕ್ಕೂ ಜಾತಿಗೆ ಏನು ಸಂಬಂಧ ಇದೆ? ಹಾಗೆ ಎಲ್ಲ ಜಾತಿಗಳು ಮತ್ತು ನಿಮ್ಮ ಮನೆಯಲ್ಲೇ ಇದ್ದಾರೆ. ಹೊಲದಾಗ ನೀವು ಶಿಂಪಿಗರು, ಒಗೆದಾಗ ನೀವು ಮಡಿವಾಳರು, ಕಾಯಿಸಿದಾಗ ನೀವು ಕಮ್ಮಾರರು. ಅಂದರೆ ಒಂದೇ ಮನೆಯಲ್ಲಿ ಎಲ್ಲ ಜಾತಿಗಳು ಇದಾವ ಇಲ್ವಾ? ಒಬ್ಬ ತಾಯಿ ಮಾಡೋ ಕೆಲಸವನ್ನು ಒಂದು ತಾಯಿ ಯಾಕೆ ಮಾಡ್ತಾಳೆ? ತನ್ನ ಮನೆಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಪತಿಗಾಗಿ, ತನ್ನ ಅಣ್ಣ ತಮ್ಮಂದಿರಿಗಾಗಿ, ತನ್ನ ಕುಟುಂಬಕ್ಕಾಗಿ ಏನು ಬೇಕಾದರೂ ಆಗ್ತಾಳೆ. ಅದಕ್ಕೆ ಆಕಿನ ತಾಯಿ ಅಂತ ನಾವು ಕರಿತೀವಿ. ಹೇಗೋ ಅಂಥ ತಾಯಿ ಹೃದಯ ಉಳ್ಳವರು ಮಾತ್ರ ಸಮಾಜಕ್ಕಾಗಿ ಏನು ಕೆಲಸ ಬೇಕಾದರೂ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅಂಥವ್ರನ್ನ ನೀವು ಕನಿಷ್ಠರು ಅಧಮರು ಅಂತ ಕರಿತೀರಲ್ಲ ಅಂತ ಬಸವಣ್ಣನವರು ಕೇಳುತ್ತಾರೆ. ಸಮಾಜಕ್ಕಾಗಿ, ಸಮಾಜ ಅನ್ನೋದೊಂದು ಕುಟುಂಬ, ದೇಶ ಅನ್ನೋದೊಂದು ಕುಟುಂಬ. ಮತ್ತು ಯಾರು ಕಸ ಗುಡಿಸೋರು? ಎಲ್ಲ ಕಸ ಚೆಲ್ಲೋರೇ. ಆದರೆ ಗುಡಿಸೋರು ಅಧಮರು ಅಂದುಬಿಟ್ರೆ, ಗುಡಿಸೋರು ಕನಿಷ್ಠ ಅಂದುಬಿಟ್ರೆ, ಮತ್ತು ಯಾರು ಗುಡಿಸೋರು? ಮನೇಲಿ ಹಾಗೆ ಹೇಳಬೇಕು. ಮತ್ತು ಅಮ್ಮ ಎಲ್ಲನೂ ಮಾಡ್ತಾಳೆ, ಅಲ್ಲಿ ಇಲ್ಲದ ಜಾತೀಯತೆ ಇಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡಿ ಈ ಅಂತಸ್ತುಗಳ ಗೋಡೆಯನ್ನು ಹೊಡೆದಾಕಿದ್ದು ಬಸವ ಧರ್ಮ. ಹಾಗಾಗಿ ಇಂಥ ಬಸವ ಧರ್ಮ ಕುಟುಂಬ ದೊಡ್ಡದಲ್ಲ, ಸತ್ಯ ದೊಡ್ಡದು. ಒಂದು ತಕ್ಕಡಿಯಲ್ಲಿ ಸತ್ಯದ ಕಲ್ಲನ್ನು ಇಟ್ಟ ಬಸವಣ್ಣ. ನಾವು ತೂಕ ಮಾಡಲಿಕ್ಕೆ ತಕ್ಕಡಿ ತಗೊಳ್ತೀವಲ್ಲ, ಒಂದು ಕಡೆ ಏನು ಮಾಡಿದ? ಸತ್ಯದ ಕಲ್ಲನ್ನು ಇಟ್ಟ. ಅವ್ರ ಕುಟುಂಬವನ್ನು ನೋಡಿದ. ಹೌದು, ನನಗೆ ಇವರು ಜನ್ಮ ಕೊಟ್ಟ ತಾಯಿನೇ ನಿಜ, ಜನ್ಮ ಕೊಟ್ಟ ತಂದೆನೇ ನಿಜ, ಆದರೆ ನನ್ನವರು ಒಡಹುಟ್ಟಿದವರು, ನನ್ನ ಬಂಧು ಬಳಗದವರೇ. ಆದರೆ ಅವರನ್ನು ನೋಡಿದ ಸತ್ಯದ ಕಲ್ಲಿಗೆ ಹತ್ರ ಬರ್ತಾರೇನೋ ಅಂತ ತುಂಬ ಹಗುರವಾಗಿದ್ದರು. ಹಿಂಗೆ ಎಡಗಾಲಲ್ಲೇ ಸರಿಸಿಬಿಟ್ಟ. ಸರಿ, ನಾನು ಹುಟ್ಟಿದ ಸಮಾಜ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಸಮಾಜದಲ್ಲಿ ಏನಾದರೂ ಸತ್ಯ ಇದೆಯಾ ಅಂತ ಒಂದು ಕಡೆ ಸತ್ಯದ ಕಲ್ಲನ್ನು ಇಟ್ಟು ನೋಡಿದ ಬಸವಣ್ಣ.
ಅದು ಕೂಡ ಯಾವುದಕ್ಕೂ ಬರಲಿಲ್ಲ, ಕೆಲಸಕ್ಕೆ ಹತ್ರಕ್ಕೂ ಬರಲಿಲ್ಲ. ಅದನ್ನು ಹಿಂಗೆ ಎಡಗಡೆ ಸರಿಸಿದ. ನಾನು ಹುಟ್ಟಿದ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ, ಆ ಧರ್ಮವನ್ನಾದರೂ ನೋಡೋಣ ಅಂತ ನೋಡಿದ್ರು, ಆದರೆ ಸತ್ಯದ ತೂಕಕ್ಕೆ ಅದು ಬರಲಿಲ್ಲ, ಅದನ್ನೂ ತೆಗೆದ್ರು. ಅದಕ್ಕೆ ಬಸವಣ್ಣನವರು ಸಾರಿದ್ದೇನು ಅಂದರೆ, ವ್ಯಕ್ತಿ ಆಗಲಿ, ಸಮಾಜ ಆಗಲಿ, ಧರ್ಮ ಆಗಲಿ, ದೇಶ ಆಗಲಿ, ಅದ್ಯಾವುದು ದೊಡ್ಡದಲ್ಲ, ಸತ್ಯ ದೊಡ್ಡದು, ಶ್ರೇಷ್ಠ ದೊಡ್ಡದು. ಯಾವುದು ಶ್ರೇಷ್ಠವಾಗಿರುತ್ತೋ ಅದು ಸತ್ಯವಾಗಿರುತ್ತೆ. ಅದು ಸತ್ಯವಾಗಿದ್ದರೆ ಮಾತ್ರ ಅದನ್ನು ಸ್ವೀಕಾರ ಮಾಡಬೇಕಲ್ಲ ಹೊರತಾಗಿ ಅದು ಕುಟುಂಬ ಅನ್ನೋ ಕಾರಣಕ್ಕಾಗಿ, ಅದು ನನ್ನ ಸಮಾಜ ಅನ್ನೋ ಕಾರಣಕ್ಕಾಗಿ, ಅದು ನನ್ನ ಧರ್ಮ ಅನ್ನೋ ಕಾರಣಕ್ಕಾಗಿ, ಅದು ನನ್ನ ದೇಶ ಅನ್ನೋ ಕಾರಣಕ್ಕಾಗಿ ಸ್ವೀಕಾರ ಮಾಡೋದು ಇದು ಕೆಟ್ಟ ಸಂಪ್ರದಾಯ. ಈ ಸಂಪ್ರದಾಯವನ್ನು ಒಡೆದೋಡಿಸಿ ಸತ್ಯ ಸಂಸ್ಕಾರವನ್ನು ಸ್ಥಾಪನೆ ಮಾಡಿಸುವುದೇ ಲಿಂಗಾಯತ ಸಂಸ್ಕಾರ ಅಂತ ಬಸವಣ್ಣನವರು ಬೋಧನೆ ಮಾಡಿದರು. ಅದಕ್ಕೆ ಹೇಳ್ತಾರೆ, ಬಸವಣ್ಣನವರ ಹೆಸರು ಕೇಳದವರಾರು, ನುಡಿಯದಿರಿ ಕಡುವಚನವ, ಲಿಂಗಾಯತ ಧರ್ಮ ಅದಕ್ಕೆ ಕರ್ತೃ ಬಸವಣ್ಣನೊಬ್ಬನೇ ಸರ್ವಜ್ಞ ಅಂತ ಹೇಳ್ತಾರೆ. ಲಿಂಗಾಯತ ಧರ್ಮಕ್ಕೆ ಕರ್ತೃ ಯಾರು ಅಂದರೆ ಬಸವಣ್ಣನೇ. ಅಂಥ ಲಿಂಗಾಯತ ಧರ್ಮವನ್ನು ಕೊಟ್ಟು ಆ ಬಸವಣ್ಣನವರು ಜಗತ್ತಿಗೆ ಜಗಜ್ಯೋತಿಯಾಗಿ ನಮ್ಮೆಲ್ಲರ ಅಜ್ಞಾನದ ಕಣ್ಣುಗಳನ್ನು ತೆರೆಸಿ ಜ್ಞಾನದ ಬೆಳಕನ್ನು ಕೊಟ್ಟ ಅಣ್ಣ ಬಸವಣ್ಣನವರು. ಹಾಗಾಗಿ ಈ ಲಿಂಗಾಯತ ಧರ್ಮ ಅಂತಂದರೆ ನಮ್ಮಲ್ಲಿ ಪರಸ್ಪರ ದೇಹದ ಬಾಣ ಇರಬಾರ್ದು, ನಮ್ಮ ದೃಷ್ಟಿ ಆತ್ಮೀಯ ದೃಷ್ಟಿಯಾಗಿರಬೇಕು. ಇದು ಲಿಂಗಾಯತ ಧರ್ಮ. ಸ್ತ್ರೀ ಅನ್ನೋದಿಲ್ಲ, ಪುರುಷ ಅನ್ನೋದಿಲ್ಲ, ದೊಡ್ಡವರಿಲ್ಲ, ಚಿಕ್ಕವರಿಲ್ಲ, ಇವರು ಶ್ರೇಷ್ಠ, ಇವರು ಕನಿಷ್ಠ, ಇವರು ವಯಸ್ಸಾಗಿರೋರು, ಇವರು ಚಿಕ್ಕವರು ಅನ್ನೋದಿಲ್ಲ, ವಿದ್ಯಾವಂತರು ಅವಿದ್ಯಾವಂತರು ಅನ್ನೋದು ಇಲ್ಲಿಲ್ಲ. ಇದು ಒಂದು ಅನುಭವ ಮಂಟಪ ಅಂತ ತಿಳ್ಕೊಂಡ್ರೆ ಇಲ್ಲಿ ಎಲ್ಲರೂ ಶರಣರು ಶರಣೆಯರು ಅನ್ನೋದೊಂದು ಬಿಟ್ಟರೆ ನಾವೆಲ್ಲರೂ ಒಂದೇ. ಇಲ್ಲಿ ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ. ದೇಹ ಭಾನವನ್ನು ಬಿಡಿ, ಒಳಗಡೆ ಇರುವ ಆತ್ಮ ದೃಷ್ಟಿಯನ್ನು ಹಿಡಿಯಿರಿ ಅಂತ ಆತ್ಮ ದೃಷ್ಟಿಯನ್ನು ಕೊಟ್ಟು ನಮ್ಮೆಲ್ಲರನ್ನ ಶರಣೆಯರನ್ನಾಗಿ ಮಾಡಿದ್ದು ಇದು ಲಿಂಗಾಯತ ಧರ್ಮ. ಒಬ್ಬನಲ್ಲದೆ ಪರಮಾತ್ಮ ಇಬ್ಬರಿರಲು ಸಾಧ್ಯವೇ? ಆ ಜಗದೀಶನನ್ನಲ್ಲದೆ, ಆ ಶಿವನನ್ನಲ್ಲದೆ, ಆ ಒಬ್ಬ ಪರಮಾತ್ಮನನ್ನಲ್ಲದೆ ಮತ್ತಾರನ್ನೂ ಕೂಡ ನಾನು ಒಪ್ಪೋದಿಲ್ಲ. ಜಗತ್ತು ಒಂದೇ, ಜಗದೀಶನೊಬ್ಬನೇ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ನನ್ನ ಸಮಯವನ್ನು, ನನ್ನ ಶ್ವಾಸವನ್ನು, ನನ್ನ ಸಂಕಲ್ಪವನ್ನು, ನನ್ನ ತನು ಮನ ಧನವನ್ನು ಆ ಶಿವನಿಗಲ್ಲದೆ ಮತ್ತಾರಿಗೂ ನಾನು ಅರ್ಪಿಸುವುದಿಲ್ಲ ಎನ್ನುವ ಸಂಸ್ಕಾರವನ್ನು ಕಲಿಸುವುದು ಅದು ಲಿಂಗಾಯತ ಧರ್ಮ. ಇವರು ಇಂಥ ಜಾತಿಯವರು, ಇವರು ಇಂಥ ಧರ್ಮದವರು, ಇವರು ಇಂಥ ಕೋಮಿನವರು ಅಂತ ಅವರ ಹೊರಗಿನ ಸಂಪ್ರದಾಯಗಳಿಂದ ಅವರನ್ನು ಗುರುತಿಸದೆ ಒಳಗಡೆ ಇರುವ ಆತ್ಮದ ಸಂಸ್ಕಾರವನ್ನು ನೋಡಿ ನಾವೆಲ್ಲರೂ ಒಂದೇ ಎನ್ನುವ ಶಿವಸ್ವರೂಪಗಳೆನ್ನುವ ದಿವ್ಯ ದೃಷ್ಟಿಯನ್ನು ನೋಡಿ ಎಲ್ಲರೂ ಒಂದೇ ಎನ್ನುವಂಥ ಶ್ರೇಷ್ಠ ಸಂಸ್ಕಾರವನ್ನು ಸಾರಿರೋದು ಇದು ಲಿಂಗಾಯತ ಧರ್ಮ. ಹಾಗಾಗಿ ಇವತ್ತಿನ ವಿಷಯ ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಸಂಸ್ಕಾರ. ಲಿಂಗಾಯತ ಸಂಸ್ಕಾರ ಅಂದರೆ ನಮ್ಮದು ತನು ಶುದ್ಧ, ನಮ್ಮ ಮನಃಶುದ್ಧ, ನಮ್ಮ ದೃಷ್ಟಿ ಶುದ್ಧ, ನಮ್ಮ ಭಾವ ಶುದ್ಧ, ನಮ್ಮ ಅಂತರಂಗ ಶುದ್ಧ. ನಾನು ನೋಡುವುದೆಲ್ಲವೂ ಕೂಡ ಶಿವಸ್ವರೂಪವನ್ನೇ, ನಾನು ಆಡುವುದೆಲ್ಲವೂ ಕೂಡ ಮಧುರ ವಚನಗಳನ್ನೇ, ನಾನು ಮಾಡೋ ಚಿಂತನೆ ಎಲ್ಲವೂ ಪರಹಿತ ಚಿಂತನೆಯ ಹೊರತಾಗಿ ಸ್ವಹಿತ ಚಿಂತನೆ, ಸ್ವಾರ್ಥ ಚಿಂತನೆಯನ್ನು ಮಾಡುವುದಿಲ್ಲ. ಈ ಲಿಂಗಾಯತ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಸತ್ಯ ಧರ್ಮ ಅಥವಾ ಬಸವ ಧರ್ಮವನ್ನು ಯಥಾರ್ಥವಾಗಿ ನಾನು ಅಳವಡಿಸಿಕೊಂಡು ಅನುಭವಿಸಿ ಅನೇಕರಿಗೂ ಕೂಡ ಇದನ್ನು ಉಣಬಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಬಲೆ ಒಂದು ದೇಶ ಅನೇಕ ಸಂಪ್ರದಾಯಗಳು, ಅನೇಕ ಧರ್ಮಗಳಿಂದ ಕೂಡಿರಬಹುದು ನಿಜ, ಆದರೆ ಒಳಗಿರುವ ಆತ್ಮವು ಒಂದೇ, ಅಂತರಂಗವು ಒಂದೇ, ಪರಮಾತ್ಮನ ಒಬ್ಬಾತನೇ, ಆತನ ಶಿವಸ್ವರೂಪವು ಒಂದೇ, ನಮ್ಮಲ್ಲಿರುವ ಸಂಸ್ಕಾರವು ಒಂದೇ ಎನ್ನುವ ಆ ಸಂಸ್ಕಾರ ದೃಷ್ಟಿಯನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಶ್ರೇಷ್ಠರಾಗಲಿಕ್ಕೆ ಸಾಧ್ಯ.
ಸಂಸ್ಕಾರಕ್ಕಾಗಿ ಸಂಪ್ರದಾಯಗಳೇ ಹೊರತಾಗಿ ಸಂಪ್ರದಾಯಗಳೇ ಸಂಸ್ಕಾರವಲ್ಲ. ಈ ಸಂಸ್ಕಾರ ಮತ್ತು ಸಂಪ್ರದಾಯದ ವ್ಯತ್ಯಾಸ ಗೊತ್ತಿಲ್ಲದೆ ಸಂಪ್ರದಾಯವಾದಿಗಳೆಲ್ಲವೂ ಕೂಡ ಆ ಸತ್ಯ ಸಂಸ್ಕಾರದಿಂದ ದೂರವಾದ ಸಂಪ್ರದಾಯಗಳೇ ಮೌಢ್ಯಗಳು ಅಂತ ಕರೆಸಿಕೊಳ್ಳುತ್ತೆ. ಒಂದು ದಿನ ಅವತ್ತು ಅವರು ಮಾಡಿರುವ ಸಂಪ್ರದಾಯಗಳೇ ಇವತ್ತು ನಾವು ಮೌಢ್ಯ ಅಂತ ಕರಿತೀವಿ. ನಾಳೆ ನಾವು ಕೂಡ ಸಂಸ್ಕಾರ ರಹಿತವಾದ ಬರೀ ಸಂಪ್ರದಾಯಗಳಿಗೆ ಅಂಟಿಕೊಂಡದ್ದೇ ಆದರೆ ನಮ್ಮದು ಒಂದು ದಿನ ಮೌಢ್ಯ ಅಂತ ಅಂದಿಸಿಕೊಂಡರೂ ಕೂಡ ಏನು ಆಶ್ಚರ್ಯ ಪಡಬೇಕಿಲ್ಲ ನಾವು. ಹಾಗಾಗಿ ಸಂಪ್ರದಾಯ ಆರಂಭದವರಿಗೆ ಬೇಕೇ ಬೇಕು. ಆದರೆ ಸಂಪ್ರದಾಯದ ಮುಖಾಂತರ ಸಂಸ್ಕಾರಕ್ಕೆ ಏರುವ ಗುರಿಯನ್ನಿಟ್ಟುಕೊಂಡು ನಾವು ಸಂಪ್ರದಾಯದ ಮುಖಾಂತರ ಸಂಸ್ಕಾರವಂತರಾಗಬೇಕೇ ಹೊರತಾಗಿ ಸಂಸ್ಕಾರವಿಲ್ಲದೆ ಬರೀ ಸಂಪ್ರದಾಯವಾದಿಗಳಾದರೆ ಅವತ್ತು ಬಸವಣ್ಣ ಮಾಡಿದ್ದು ಕೂಡ ಅವತ್ತ್ಯಾವುದೋ ಇದ್ದ ಸಂಪ್ರದಾಯಗಳನ್ನು ಕಿತ್ತೊಗೆದು ಸತ್ಯ ಸಂಸ್ಕಾರವನ್ನು ಧಾರಣೆ ಮಾಡಿಸಿದ್ರು. ಆದರೆ ಇವತ್ತು ನಾವು ಬರೀ ಸಂಪ್ರದಾಯಗಳಿಗೆ ಅಂಟಿಕೊಂಡದ್ದೇ ಆದರೆ ಮುಂದೆ ಈ ಸಂಪ್ರದಾಯಗಳನ್ನ ಕಿತ್ತಿ ಮತ್ತೆ ಒಂದು ಸತ್ಯ ಸಂಸ್ಕಾರವನ್ನು ಕೊಡಲಿಕ್ಕೆ ಮತ್ತೊಮ್ಮೆ ಬಸವಣ್ಣನವರೇ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅನ್ನುವಂಥ ಎಚ್ಚರಿಕೆಯ ಭಯವೂ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಸಂಪ್ರದಾಯದ ಜೊತೆಗೆ ಸಂಸ್ಕಾರವಂತರಾಗಬೇಕು, ಗುಣವಂತರಾಗಬೇಕು, ಧಾರಣೆಯುಳ್ಳವರಾಗಬೇಕು. ಆಗ ಮಾತ್ರ ನಾವು ಇನ್ನೊಬ್ಬರಲ್ಲಿ ಸಂಸ್ಕಾರಗಳನ್ನು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಮತ್ತು ಅವುಗಳನ್ನು ನೋಡಲಿಕ್ಕೆ ಸಿಗೋದು ಸಾಧ್ಯತೆ ಇರುತ್ತೆ. ನಾವೆಲ್ಲರೂ ಇವತ್ತು ಈ ಒಂದು ಅನುಭವ ಮಂಟಪದಲ್ಲಿ ಸೇರಿದ್ದೀವಿ ಅಂತಂದರೆ ಇದು ನಮ್ಮೆಲ್ಲರ ಸೌಭಾಗ್ಯ. ಬಸವಾದಿ ಪ್ರಮತರ ಎಲ್ಲರ ಸುಯೋಗ, ಅವರ ಆಶೀರ್ವಾದ, ಅವರ ಕೃಪೆ, ಶಿವನ ಕೃಪೆ ನಮ್ಮ ಮೇಲೆ ಇರುವ ಕಾರಣ ಇಂಥ ಒಂದು ಕಲಿಯುಗದ ಸಮಯವಿಲ್ಲದ ಸಮಯದಲ್ಲಿ ತಾವೆಲ್ಲರೂ ಕೂಡ ಸಮಯವನ್ನು ಮಾಡಿಕೊಂಡು ಬಂದು ಇಂಥ ಶ್ರಾವಣ ಮಾಸದ ಈ ಶ್ರವಣ ವಚನ ಸತ್ಸಂಗದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಆಯೋಜಕರ ವತಿಯಿಂದ ಮತ್ತು ಬಸವಾದಿ ಪ್ರಮತರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿ ಒಂದು ದಿನಗಳ ಕಾಲ, ಈ ಒಂದು ಗಂಟೆಗಳ ಕಾಲ ನನಗೆ ಒಂದಷ್ಟು ಈ ಒಂದು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿರುವ ಎಲ್ಲ ಶರಣರ ಅಂತರಾತ್ಮಕ್ಕೂ ವಂದಿಸಿ, ಜೊತೆಗೆ ಬಸವ ಧರ್ಮ ಯಾರೋ ಒಬ್ಬರು ಹೇಳಿದ್ದು ಮಾತ್ರ ಕೇಳಬೇಕು ಅನ್ನುವಂಥದ್ದಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂಥ ಧರ್ಮ. ನಾ ಕಂಡಂತೆ ಬಸವ ಧರ್ಮ ಅನ್ನುವ ಪ್ರಶ್ನೆಯನ್ನು ಎಲ್ಲಿಯ ತನಕ ನೀವು ಮಾಡೋದಿಲ್ವೋ ಅಲ್ಲಿಯ ತನಕ ಯಥಾರ್ಥ ಬಸವ ಧರ್ಮ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಾವು ಈ ಪ್ರಶ್ನೆಯನ್ನು ಮಾಡಿಕೊಳ್ಳೋಣ. ಇವತ್ತು ವಿಷಯವೂ ಅದೇ ಇದೆ, ನಾ ಕಂಡಂತೆ ಬಸವ ಧರ್ಮ. ಅನುಭಾವಿಗಳಲ್ಲಿ ಸಾಕಷ್ಟಿದ್ದಾರೆ. ಅಣ್ಣವರಂತೂ ಅದರಲ್ಲಿ ಮುಳುಗಿ ನಿಮ್ಮನ್ನೆಲ್ಲರೂ ಕೂಡ ಮುಳುಗಿಸಿದ್ದಾರೆ. ವೀರಭದ್ರಪ್ಪಣ್ಣವರು ಒಂದು ಸರೋವರ ಥರ ಇದ್ದಾರೆ, ಅಂಬ್ರೇಗೌಡಣ್ಣವರು, ಶರಣಪ್ಪಣ್ಣವರು, ಇನ್ನೂ ಅನುಭಾವಿಗಳು ಸಾಕಷ್ಟಿದ್ದಾರೆ. ಅವರ ಅನುಭವಗಳು ಬೇಕಾದಷ್ಟಿದೆ. ಆದರೆ ನೀವು ಎಲ್ಲಿಯ ತನಕ ನಿಮ್ಮ ಪ್ರಶ್ನೆಯನ್ನು ಮಾಡಿಕೊಳ್ಳೋದಿಲ್ಲ. ನಾ ಕಂಡಂತೆ ಬಸವ ಧರ್ಮ, ಈ ಥರ ಒಂದು ಪ್ರಶ್ನೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಎಲ್ರಿಗೂ ಇಲ್ಲಿ ಕೂತಿರೋರಿಗೆ ಒಂದು 4 ಲೈನಾದರೂ ನೀವು ಬರೀಲಿಕ್ಕಾಗತ್ತಾ? ನಾಳೆ ಓದ ಮೇಲೆ ಇವತ್ತು ನನಗೆ ಅವಕಾಶ ಇತ್ತು, ನಾನು ಹೇಳ್ಕೊಂಡಿದ್ದೀನಿ. ನಿಮ್ಮಲ್ಲೂ ಒಂದಿದೆ ಬಸವ ಧರ್ಮ ಅಂದರೆ ಹಿಂಗೆ ಇರುತ್ತೆ, ಹಿಂಗೆ ಇರಬಹುದು ಅಂತ. ನಾ ಕಂಡಂತೆ ಬಸವ ಧರ್ಮ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಯಾರಿಗೆ ವಿದ್ಯೆ ಇದೆಯೋ, ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೋ, ಒಂದು 4 ಲೈನ್ ಬರಿತೀರೋ, 4 ಪುಟ ಬರಿತೀರೋ. ನಾಳೆ ನೀವು ಯಾರು ಬರ್ತೀನಿ ಅನ್ನೋರು ಯಾರಾದರೂ ಬರಿತೀರಾ? ಪ್ರಬಂಧ ಬರಿಬೋದ? ನಾ ಕಂಡಂತೆ ಬಸವ ಧರ್ಮ ಅಂತ 4 ಲೈನ್ ಆದರೂ ಸರಿ, 4 ಪುಟ ಆದರೂ ಸರಿ. ಇದು ಬರೀ ಹೇಳೋದು ಕೇಳೋದಲ್ಲ, ಇದು ಹೋಮ್ವರ್ಕ್ ಇರಬೇಕಿಲ್ಲಿ. ಇದು ಅನುಭವ ಮಂಟಪ. ಇದು ಪ್ರತಿಯೊಬ್ಬರು ಶರಣೆಯರಾಗಿ ತಯಾರಾಗಬೇಕು. ಪ್ರತಿಯೊಬ್ಬರನ್ನ ತಯಾರು ಮಾಡುವ ಫ್ಯಾಕ್ಟ್ರಿ ಆಗಬೇಕು. ಎಲ್ಲರೂ ಅನುಭಾವಿಗಳಾಗಬೇಕು. ಎಲ್ಲರೂ ಅನುಭವವನ್ನು ಹಂಚಿಕೊಳ್ಳುವಂಥವರಾಗಬೇಕು. ಹಾಗಾಗಿ ಈ ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ನಾ ಕಂಡಂತೆ ಬಸವ ಧರ್ಮ. ನಿಮಗೆ ಬರೀಲಿಕ್ಕೆ ಬಂದರೆ ನೀವೊಂದು 4 ಪೇಜ್ ಆದರೂ ಬರೀರಿ, 4 ಸಾಲಾದರೂ ಬರೀರಿ. ನಾಳೆ ದಿನ ನಿಮಗೆ ಹೋಮ್ವರ್ಕ್.
ಜೊತೆಗೆ ನಿಮಗೆ ಓದಲಿಕ್ಕೂ ಬರಲಿಕ್ಕೂ ಬರಲಿಲ್ಲ ಅಂದರೆ ಅಮ್ಮವ್ರು ಗುಂಡಮ್ಮಮ್ಮವ್ರು ಅಂತ ಇರ್ತಾರಲ್ಲ ಅನುಭವಿಗಳು, ಅವ್ರು ಹೇಳ್ತಾ ಹೋಗ್ತಾರೆ, ಮೊಮ್ಮಕ್ಕಳ ಕೈಲಿ ಬರೆಸ್ತಾ ಹೋಗ್ತಾರೆ. ಬರೆಸ್ತಿರಲ್ಲಮ್ಮ, ನಾಳೆ ಬರೆಸ್ತಿರಲ್ಲ. ಆ ಥರ ಹೇಳ್ಬಿಟ್ಟಾದ್ರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕೈಲಿ ಬರೆಸ್ಬೇಕು. ಎರಡನೇ ಆಪ್ಷನ್ಸ್. ಇಲ್ಲ ನನಗೆ ಹೇಳೋಕ್ಕೂ ಕೇಳೋಕ್ಕೂ ಬರೆಯೋರು ಯಾರಿಲ್ಲ, ನನಗೆ ಬರೆಯೋಕ್ಕೂ ಬರಲ್ಲ ಅನ್ನೋರು ಯಾರಾದರೂ ನಮ್ಮಂಥವ್ರದ್ದು ಇಂಥದ್ದೊಂದು ಮೊಬೈಲ್ ಇಸ್ಕೊಳ್ಳಿ, ರೆಕಾರ್ಡಿಂಗ್ ಇಟ್ಕೊಳ್ಳಿ. ನಿಮಗೆ ತಿಳಿದಂಗೆ ನೀವೇನೋ 4 ಮಾತಾದರೂ ನಾ ಕಂಡಂತೆ ಬಸವ ಧರ್ಮ, ವೀರಭದ್ರಪ್ಪಣ್ಣವ್ರು ಹೇಳದಂತೆ ಬರಿಬೇಡಿ. ಅವ್ರು ಇಷ್ಟು ದಿನ ಹೇಳ್ಕೊಟ್ಬಿಟ್ಟಿದ್ದಾರೆ ಸಾಕಷ್ಟು, ಅವ್ರದ್ದೇ ಪಾಯಿಂಟ್ಸ್ ತಗೊಂಡು ನೀವು ಹೇಳೋದಲ್ಲ. ನಿಮ್ಮದೇ ಆದಂಥ ಸ್ವಂತ ಅನುಭವ ಏನಿದೆಯೋ ಅದನ್ನು ಒಂದು 2 ಸಾಲಾದರೂ ಬರೆಯುವ ಅಭ್ಯಾಸ ನಾಳೆಯಿಂದನೇ ಮಾಡಿದಾಗ ಮಾತ್ರ, ನನ್ನಲ್ಲಿ ಪ್ರಶ್ನೆ ಹಾಕಿಕೊಂಡು ನಾನು ಒಳಗಡೆ ಸಂಶೋಧನೆಗೆ ಅಂತರಾಳಕ್ಕೆ ಇಳಿದಾಗ ಮಾತ್ರ ಏನಾದರೂ ತರಲಿಕ್ಕೆ ಸಾಧ್ಯ ಇದೆ. ಆಗ ಮಾತ್ರ ಇಂಥ ಒಂದು ಸತ್ಸಂಗಗಳು ಸಾರ್ಥಕತೆ ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹಂಚಿಕೊಂಡು ತಮ್ಮೆಲ್ಲರೂ ಕೂಡ ಇಷ್ಟೊಂದು ವಯಸ್ಸಿನಲ್ಲೂ ಅನುಭವದಲ್ಲೂ ನಾನು ನಿಮ್ಮೆಲ್ಲರಿಗಿಂತ ಕಿರಿಯನ ಮಾತನ್ನು ಹಿರಿಯರು ಅನುಭಾವಿಗಳಾಗಿ ಮಹಾದಾನಿಗಳಾಗಿ ಇಷ್ಟೊಂದು ಶಾಂತವಾಗಿ ಕುಳಿತು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇನ್ನು ಅರ್ಧ ತಾಸು ಐತೆ ಅಂತ ಹೇಳ್ತಿದ್ದಾರೆ, ಆದರೆ ಇನ್ನೂ ಅನುಭವಿಗಳಿದ್ದಾರೆ, ಮಾತಾಡ್ತಾರೆ ಅಂತ ನಾನು ಸಮಯ ಹೇಳೋರಿದ್ದಾರೆ, ಇನ್ನು ಅಣ್ಣವ್ರಿದ್ದಾರೆ, ಎಲ್ಲರದ್ದು ಕೇಳೋಣ ಸ್ವಲ್ಪ. ಹಾಗಾಗಿ ಇನ್ನೊಂದ್ಸಲಿ ಮತ್ತೆ ಬರೋಣ. ಆ ಥರ ಏನಾದರೂ ಇದ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ಇನ್ನೂ ದೊಡ್ಡವರು ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಪರವಾಗಿಲ್ಲ, ಇಷ್ಟು ನಾವು ಜೀರ್ಣ ಮಾಡಿಕೊಂಡು ಅದನ್ನು ಅನುಭವ ಮಾಡಿಕೊಂಡು ಅಣ್ಣ ಬಸವಣ್ಣನವರ ಈ ಒಂದು ಬಸವ ಧರ್ಮ ಲಿಂಗಾಯತ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡು ಅನೇಕರು ಅಳವಡಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರೇರಣೀಭೂತರಾಗೋಣ ಅಂತ ಹೇಳ್ತಾ ನನ್ನ 2 ವಿಚಾರಗಳಿಗೆ ಮಂಗಲವನ್ನು ಆಡ್ತೇನೆ. ಶರಣು ಶರಣಾರ್ಥಿಗಳು.